ಲೇಡೀಸ್ ಅಂಡ್ ಜೆಂಟಲ್ಮನ್, ಮತ್ತೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತಹ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು ಬಿಜೆಪಿ ಅಂಗಳದಲ್ಲಿ ಕಿಡಿಯನ್ನ ಹೊತ್ತಿಸಿದಂತಾಗಿದೆ. ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಂತಹ ಪ್ರತಾಪ್ ಸಿಂಹ ಅವರ ಮಾತಿಗೆ ಮಾಜಿ ಶಾಸಕ ಎಲ್ ನಾಗೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಮಾಜಿ ಶಾಸಕರು ಏನ್ ಹೇಳಿದ್ದಾರೆ, ಏನ್ ಹೇಳಿದ್ರು? ಮೊನ್ನೆ ಅಷ್ಟೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮತ್ತೆ ರಾಜ್ಯದಲ್ಲಿ ಸ್ಪರ್ಧೆ ಮಾಡುವಂತಹ ಮಾತನಾಡಿದ್ರು. ಕೇಂದ್ರವನ್ನ ಬಿಟ್ರೆ ಇನ್ನೆಲ್ಲಿಗೆ ಹೋಗ್ತೀನಿ, ವಾಪಸ್ ರಾಜ್ಯಕ್ಕೆ ಬರ್ಬೇಕಲ್ವಾ ಅಂತ ಹೇಳಿದ್ರು. ಅದು ಅಲ್ಲದೆ ಚಾಮರಾಜನಗರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ತಮ್ಮ ಆಯ್ಕೆಯನ್ನು ಹೇಳ್ಬಿಟ್ಟಿದ್ರು. ಪ್ರತಾಪ್ ಸಿಂಹ ಅವರ ಮಾತಿನ ಕಿಡಿ ಈಗ ಬಿಜೆಪಿ ಅಂಗಳದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಚಾಮರಾಜನಗರ ಕ್ಷೇತ್ರದ ಮಾಜಿ ಶಾಸಕ ಎಲ್ ನಾಗೇಂದ್ರ ಅವರು ಕೂಡ ಗರಂ ಆಗಿದ್ದಾರೆ. ನೋಡ್ರಿ, ಜನನು ಕೈ ಬಿಡಲ್ಲ, ನಮ್ಮ ಪಕ್ಷನೂ ಕೈ ಬಿಡಲ್ಲ. ಬರ್ದ್ ಮಡಿಕಳಿ 2028ಗೆ ಯಾರಿಗೆ ಮುಖಭಂಗ ಆಗುತ್ತೆ ಅಂತ ನೀವು ಬರ್ದ್ ಮಡಿಕಳಿ. 2028ಗೆ ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡ್ಲಿ. ಪ್ರಾಮಾಣಿಕ ಓಪನ್ ಚಾಲೆಂಜ್. ಅದ್ರಲ್ಲಿ ಕಾರ್ಯಕರ್ತರು ಜೊತೆ ಇದ್ದಾರೆ, ನಮ್ಮ ಜೊತೆ. ಇಲ್ಲೇ ಚಾಲೆಂಜ್ ಮಾಡಿಸ್ತೀನಿ. ಟಿಕೆಟ್ ಅನ್ನ ಯಾರಿಗೆ ನೀಡಬೇಕು ಅನ್ನುವಂತಹದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮಾತನಾಡೋದಕ್ಕೂ ಮುಂಚಿತವಾಗಿ ಪ್ರತಾಪ್ ಸಿಂಹ ಅವರಿಗೆ ಅರಿವಿರಬೇಕಾಗಿತ್ತು. ಯಾವ ಕಾರಣಕ್ಕೆ ಆ ರೀತಿ ಹೇಳಿದ್ರೋ ನನಗೆ ಗೊತ್ತಿಲ್ಲ. ನಾನು ಪಕ್ಷದ ಸಂಘಟನೆಗಾಗಿ ದುಡಿತಾ ಇದ್ದೀನಿ. ನನ್ನ ಬಗ್ಗೆ ಯಾವ ಆಪಾದನೆಗಳು ಕೂಡ ಇಲ್ಲ. ನಾನು ಹಿಂದೆ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. ಮುಂದಿನ ಬಾರಿಯೂ ಕೂಡ ನನಗೆ ಇಲ್ಲೇ ಟಿಕೆಟ್ ಸಿಗುವಂತಹ ವಿಶ್ವಾಸ ನನಗಿದೆ. ಅವರೊಬ್ಬ ಹಿಂದೂ ಹುಲಿ ಇದ್ದೀನಿ ಅಂತಾರೆ. ಅದಲ್ಲದೆ ರಾಜ್ಯ ನಾಯಕರಾಗಿ ಬೆಳೆದಿದ್ದಾರೆ. ಬೇರೆ ಎಲ್ಲಾದ್ರೂ ಸ್ಪರ್ಧೆಯನ್ನ ಮಾಡ್ಲಿ, ಅವರು ಬೇರೆ ಊರಿಂದ ಬಂದಂಥವ್ರು, ನಾನು ಇದೇ ಊರ್ನವನು, ಬೇರೆ ಕಡೆ ಹೋಗೋದಕ್ಕಾಗೋದಿಲ್ಲ. ನನ್ನ ಹುಟ್ಟೂರ್ನಲ್ಲೇ ನಾನು ಸ್ಪರ್ಧೆಯನ್ನ ಮಾಡಿ ಹೋರಾಟವನ್ನ ಮಾಡ್ತೀನಿ ಅಂತ ತಿರುಗೇಟನ್ನ ನೀಡಿದ್ದಾರೆ. ನಾನು 30 ವರ್ಷದಿಂದ ಪಕ್ಷ ಗೆದ್ದಿಲ್ವಾ? ನೀ ಏನ್ ಮಾಡಿದೀರಾ ಪಕ್ಷಕ್ಕೆ? 30 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. 32 ವರ್ಷ ಕೂತ್ಕೊಳ್ಳಿ, ಮುಂದೆ ದಿನಗಳು ಹೇಳ್ತೀನಿ. ನಾನು 32 ವರ್ಷದಿಂದ ನಾನೇನು ಮಾಡಿದ್ದೀನಿ, ನಾನೇನು ಕಾರ್ಯಕ್ರಮ ಮಾಡಿದ್ದೀನಿ, ನಾನು ಎಷ್ಟು ಜನ ಕಾರ್ಯಕರ್ತರು ಕರ್ಕೊಂಬಂದಿದ್ದೀನಿ, ನಾನು ಎಷ್ಟು ಜನ ಗೆಲ್ಸಿದ್ದೀನಿ ಅಂತ ಹೇಳ್ತೀನಿ. ನೀವೆಷ್ಟು ಜನ ಗೆಲ್ಸಿದ್ದೀರಿ, ನೀವೆಷ್ಟು ಜನ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಕರ್ಕೊಂಬಂದಿದ್ದೀರಿ ಹೇಳಿ, ಬಹಿರಂಗವಾಗಿ ಚರ್ಚೆ ಆಗಲಿ. ಪಾರ್ಲಿಮೆಂಟ್ ಎಲೆಕ್ಷನ್ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಹೀಗೆ ಮಾತನಾಡಿದ್ರು. ಆಗ ಯಾಕೆ ಟಿಕೆಟ್ ಸಿಗ್ಲಿಲ್ಲ? ಈ ರೀತಿ ಹೇಳಿಕೆಯನ್ನ ನೀಡುವಂತಹದ್ದು ಸರಿಯಲ್ಲ. ಜೊತೆಗೆ ಪಕ್ಷದ ಇತಿಮಿತಿ ಮೀರಿ ಯಾರು ಕೂಡ ವರ್ತನೆಯನ್ನ ಮಾಡಬಾರ್ದು. ಅವರು ಕಳೆದ ಬಾರಿ ಪಾರ್ಲಿಮೆಂಟ್ ವಿಧಾನಸಭೆ ಚುನಾವಣೆ ಪ್ರಚಾರಕ್ಕೆ ಬರಲಿಲ್ಲ. ಈಗ ಸಾರ್ವಜನಿಕರಿಗೆ ಗೊಂದಲವನ್ನ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾವು ಕಳೆದ ಬಾರಿ ಯದುವೀರ್ ಅವರಿಗೆ 56,500 ಮತವನ್ನ ನೀಡಿದೀವಿ. ನಮ್ಮ ವರಿಷ್ಠರು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ ಅಂತ ಹರಿಯಾಯ್ತು. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಂದು ಒಂದಿನ ಓಡಾಡಿಲ್ಲ. ಯಾವ ನೈತಿಕತೆ ನಿಮ್ಗೆ ಇಲ್ಲಿ ಕೇಳ್ತೀರಿ? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ಮಹಾರಾಜ ಜೊತೆ ನೀವು ಮತ್ತೆ ಯಾವ ನೈತಿಕತೆ ನಾವು ಮಾಡಿಲ್ವಾ? 56,000 ಲೀಡ್ ಕೊಟ್ಟ ತಕ್ಷಣ ನಿಮ್ಗೆ ಇದೇ ವರ್ಷದ ಬೇಕಾ? ತಾಕತ್ತಿಲ್ವಾ ನಿಮ್ಗೆ? ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ, ಹೋಗಿ ಮಾಡಿ. ನೀವು 8 ಕ್ಷೇತ್ರ ನಿಂತ್ಕೊಳ್ಳಿ. ಇಲ್ಲಿ ಇರುವಂತವ್ರನ್ನೇ ನೀವು ಹೇಳ್ತೀರಿ. ಬೇರೆಯವ್ರಿಗೆ ಬಡವ್ರ ಮಕ್ಕಳುಗಳೇ ಬೇಕಾ ನಿಮ್ಗೆ ಬಲಿ ತಗೊಳಕ್ಕೆ ಅಂತ? ಕಾರ್ಯಕರ್ತರೇ ಬೇಕಾ? ನನ್ನ ಬಲಿ ತಗೋಬೇಕಾ ನೀವು? ನನ್ನ ಬಲಿ ತಗೊಂಡು ನೀವು MLA ಆಗ್ಬೇಕಾ?